ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೈಕಲ್ ಗ್ಯಾಪ್ ಮೀಡಿಯಾ ಚಾನಲ್. ನಾನು ಆಂಕರ್ ರಂಗನಾಥ್ ಗೌಡ. ಲೇಬರ್ ಕಾರ್ಡ್ ಹೊಂದಿದರೆ ಏನೆಲ್ಲ ಸೌಲಭ್ಯಗಳಿವೆ, ಕಾರ್ಮಿಕರ ಕಾರ್ಡ್ ಮಾಡಿಸೋದು ಹೇಗೆ, ಬೋಗಸ್ ಕಾರ್ಡ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಇದನ್ನೆಲ್ಲದನ್ನು ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದು ಕಾರ್ಮಿಕ ಇಲಾಖೆಯ ಕಡೆಯಿಂದ ರಾಜ್ಯದ ಎಲ್ಲಾ ಕಾರ್ಮಿಕರಿಗೂ ಸಿಗುವಂತಹ ಒಂದು ಐಡೆಂಟಿಟಿ ಕಾರ್ಡ್. ಇದರಿಂದ ಕಾರ್ಮಿಕರಿಗೆ ಸಿಗಬೇಕಾಗುವಂತಹ ಹಲವು ಸರ್ಕಾರಿ ಯೋಜನೆಗಳು ಹಾಗೂ ಸೌಲಭ್ಯಗಳು ಸಿಗುತ್ತೆ. ಈ ಕಾರ್ಡ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡ್ತಾ ಇರುವಂತ ಒಂದು ಜಾಗದಿಂದ ಒಂದು ಪ್ರಮಾಣ ಪತ್ರವನ್ನ ತಂದು ಮತ್ತೆ ನಿಮಗೆ ಕೇಳಲಾಗುವಂತಹ ಕೆಲವೊಂದು ಮಾಹಿತಿಗಳನ್ನು ಎಲ್ಲದನ್ನು ಕೂಡ ಕೊಟ್ಟರೆ ಆನ್ಲೈನ್ ಪೋರ್ಟಲ್ನ ಮುಖಾಂತರ ನೀವು ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗಾದರೆ ಈ ಒಂದು ಲೇಬರ್ ಕಾರ್ಡ್ನಿಂದ ಯಾವ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೆನ್ಷನ್ ಸಿಗುತ್ತೆ. ಪಿಂಚಣಿ ಅಂತ ಏನು ಕರಿತೀವಿ ನಾವು, ಪೆನ್ಷನ್ ಸಿಗುತ್ತೆ. ಯಾರು ಈ ಒಂದು ಲೇಬರ್ ಕಾರ್ಡನ್ನ 3 ವರ್ಷಗಳಿಂದ ಹೊಂದಿರ್ತೀರಾ, ಹಾಗೆಯೇ ನೀವು 60 ವರ್ಷದಿಂದ ಮೇಲ್ಪಟ್ಟವರಾಗಿದ್ದರೆ ನಿಮಗೆ ಪ್ರತಿ ತಿಂಗಳು ಕೂಡ 3,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಅಥವಾ ಪೆನ್ಷನ್ ಹೋಲ್ಡರ್ ಏನಾದ್ರೂ ಮರಣವನ್ನು ಹೊಂದಿದ್ರೆ ಪ್ರತಿ ತಿಂಗಳು 1,000 ಅವರ ಮನೆಯವರಿಗೆ ಸಿಗುತ್ತೆ. ದುರ್ಬಲತೆ ಪಿಂಚಣಿ. ಕಾರ್ಮಿಕ ಇಲಾಖೆ ಕಾರ್ಡನ್ನು ಹೊಂದಿರುವಂತಹ ಯಾವುದೇ ಕಾರ್ಮಿಕರು ಅಂಗವೈಕಲ್ಯ ಹೊಂದಿದ್ರೆ, ಪೂರ್ತಿ ಅಥವಾ ಭಾಗಶಃ ಅಂಗವೈಕಲ್ಯವಾದ್ರೂ ಕೂಡ ತಾವು ಮಾಡ್ತಾ ಇರುವಂಥ ಒಂದು ಕೆಲಸದ ಸಂದರ್ಭದಲ್ಲಿ ಬಿದ್ದು ಏನಾದರೂ ಅಪಘಾತವಾದರೆ ಇವರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನ ಕೊಡಲಾಗುತ್ತೆ. ಹಾಗೆ ಅವರಿಗೆ ಎಷ್ಟು ಹಾನಿಯಾಗಿದೆ ಅಂತ ಅನ್ನೋದನ್ನ ನೋಡಿ ರೂಪಾಯಿ 2 ಲಕ್ಷದವರೆಗೆ ಸಹಾಯಧನವನ್ನು ಕೂಡ ನೀಡಲಾಗುತ್ತೆ. ಮೂರನೆಯದು ಹೆರಿಗೆ ಸೌಲಭ್ಯ. ಯಾರಾದರೂ ಮಹಿಳಾ ಕಾರ್ಮಿಕರು ಗರ್ಭಿಣಿಯಾದರೆ ಮೊದಲ 2 ಹೆರಿಗೆಗೆ 50,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ. ಎಜುಕೇಷನ್ ಸ್ಕಾಲರ್ಶಿಪ್. ಕಾರ್ಮಿಕ ಕಾರ್ಡನ್ನು ಹೊಂದಿರುವಂತಹ ಕಾರ್ಮಿಕರ ಮಕ್ಕಳು LKG ಇಂದ ಹಿಡಿದು ಡಬಲ್ ಡಿಗ್ರಿವರೆಗೂ ಕೂಡ ವಿದ್ಯಾಭ್ಯಾಸ ಮಾಡಿದರೆ ತಲಾ ಇಷ್ಟು ಅಂತ ಹೇಳಿ ಪ್ರತಿ ವರ್ಷ ಅವರಿಗೆ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತೆ. ಅಪಘಾತ ಪರಿಹಾರ. ಕಾರ್ಮಿಕ ಕಾರ್ಡನ್ನು ಹೊಂದಿರತಕ್ಕಂತಹ ಯಾವುದೇ ಕಾರ್ಮಿಕರು ಆಕ್ಸಿಡೆಂಟ್ ಅಲ್ಲಿ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳನ್ನ ಕೊಡಲಾಗುತ್ತೆ. ಅಥವಾ ಆಕ್ಸಿಡೆಂಟ್ ಅಲ್ಲಿ ಅಂಗವೈಫಲ್ಯತೆ ಹೊಂದಿದ್ರೆ 2 ಲಕ್ಷ ಕೊಡಲಾಗುತ್ತೆ. ಪಾರ್ಷಿಯಲ್ ಡಿಸಬಿಲಿಟಿ ಆದರೆ 1 ಲಕ್ಷನ ಕೊಡಲಾಗುತ್ತೆ. ಈ ಎಲ್ಲ ಸೌಲಭ್ಯಗಳನ್ನು ಯಾರಾದರೂ ದುರುಪಯೋಗ ಪಡಿಸ್ಕೊಂಡ್ರೆ, ಬೋಗಸ್ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡು ಅಥವಾ ಅದನ್ನು ರದ್ದು ಮಾಡಿಸ್ಕೊಳ್ದೇನೆ ಸರ್ಕಾರದಿಂದ ಬರ್ತಾ ಇರುವಂತಹ ಪ್ರತಿಯೊಂದು ಸೌಲಭ್ಯಗಳನ್ನು ಮತ್ತು ಯೋಜನೆಗಳನ್ನು ತಾವೇನಾದ್ರೂ ಪಡ್ಕೊತಾ ಇದ್ದಾರೆ ಅಂತ ಹೇಳಿದರೆ ಇದರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಬೋಗಸ್ ಕಾರ್ಮಿಕರ ಕಾರ್ಡ್ ರದ್ದತಿ ಅಭಿಯಾನವನ್ನು ಕೂಡ ಈಗಾಗಲೇ ಕಾರ್ಮಿಕ ಇಲಾಖೆ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಆಗಲೇ ಶುರು ಮಾಡಿದ್ದಾರೆ. ಸೊ ಬಹಳಷ್ಟು ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊತಾ ಇದ್ದಾರೆ. ಹಲವಾರು ಜನ 70% 60% ಜನ ಬಹಳಷ್ಟು ಜನ ಬೋಗಸ್ ಕಾರ್ಡನ್ನು ಹೊಂದಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಈ ಒಂದು ವಿಡಿಯೋದ ಮುಖಾಂತರ ನಾವೇನು ಕೇಳ್ಕೊಳ್ಳೋದು ಅಂತ ಹೇಳಿದರೆ, ಈ ಒಂದು ಸೌಲಭ್ಯಗಳು ಏನಿದೆ ಅದೆಲ್ಲದನ್ನು ಕೂಡ ಬಡ ಕಾರ್ಮಿಕರಿಗೆ ತಲುಪಬೇಕು ಮತ್ತು ಅವರ ಮಕ್ಕಳಿಗೆ ಮತ್ತು ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದು ಈ ಒಂದು ವಿಡಿಯೋದ ಮೇನ್ ಉದ್ದೇಶ ಆಗಿರುತ್ತೆ. ಇದರಿಂದ ನಾವು ಕೇಳ್ಕೊತಾ ಇರೋದು ಇಷ್ಟೇ, ಒಳ್ಳೆಯ ರೀತಿಯಲ್ಲಿ ಸರ್ಕಾರದ ಜೊತೆಗೆ ಕೈ ಜೋಡಿಸೋಣ ಆ್ಯಂಡ್ ಬರ್ತಾ ಇರುವಂಥ ಯೋಜನೆಗಳನ್ನು ಎಲ್ರಿಗೂ ಕೂಡ ತಲುಪಿಸೋಣ.